ಯಾಕೆ ನನಗೆ ಮುಖ ನೋಡಕ್ ಇಷ್ಟ ಇಲ್ಲ ಅಂದ್ರೂ ಪದೇ ಪದೇ ಈ ತರ ನನ್ ಮುಂದೆ ಬಂದು ಈ ತರ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ? ಯಾಕಿಷ್ಟು ಹಠ ಸಾಧಿಸ್ತಾ ಇದ್ಯಾ? ನಾನು ಮಾಡಿಲ್ದಿರೋ ತಪ್ಪಿಗೆ ಯಾಕಿಷ್ಟು ಶಿಕ್ಷೆ ಕೊಡ್ತಾ ಇದ್ಯಾ? ಸೇವಂತಿ, ಅಲ್ಲ, ನಿಮ್ಗೊಂದ್ ಸ್ವಲ್ಪನೂ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ಕಣ್ಣೆದುರುಗಡೆ ಇರೋ ಸಾಕ್ಷಿಗಳು ನಿಮ್ ತಪ್ಪನ್ನ ಎತ್ತು ತೋರಿಸ್ತಾ ಇದೆ. ಇಷ್ಟಾದ್ರೂ ನಿಮ್ಮನ್ನ ನೀವು ಸಮರ್ಥಿಸ್ಕೋತಿರಲ್ಲ? ನೋಡಿ, ಮನುಷ್ಯನಿಗೆ ಸ್ವಲ್ಪನಾದ್ರೂ ಸ್ವಾಭಿಮಾನ ಅನ್ನೋದಿರ್ಬೇಕು. ಇಷ್ಟ ಇಲ್ದಿರೋಳನ್ನ ಬಲವಂತವಾಗಿ ಜೊತೆಗೆ ಸಂಸಾರ ಮಾಡು ಅಂತ ಬಲವಂತ ಮಾಡ್ತಿದ್ದೀರಲ್ಲ, ಯಾಕೆ? ನೋಡಿ, ನನಗೆ ನಿಮ್ ಜೊತೆ ಇರೋ ಒಂದೊಂದು ಕ್ಷಣನೂ ಚಿತ್ರ ಹಿಂಸೆ ಅನಿಸ್ತಾ ಇದೆ. ಇಷ್ಟು ವರ್ಷ ಒಬ್ಬ ಮೋಸಗಾರನ್ ಜೊತೆ ಗೊತ್ತಿಲ್ಲದೆ ಬದುಕದ್ನಲ್ಲ ಅಂತ ಗಿಲ್ಟ್ ಕಾಡ್ತಾ ಇದೆ. ಹೋಗಿ, ಅದ್ ಯಾವ್ದೋ ಜೊತೆ ಚಕ್ಕಂದದ ಆಟ ಆಡ್ತಿದ್ರಲ್ಲ, ಅವಳನ್ನ ಕಟ್ಕೊಳ್ಳಿ. ಸುಮ್ನೆ ನನ್ನ ಹಿಂದೆ ಯಾಕೆ ಬರ್ತಿದ್ದೀರಾ? ಸೇವಂತಿ, ದಯವಿಟ್ಟು ಈ ತರ ಎಲ್ಲ ಮಾತಾಡ್ಬೇಡ. ನಾನ್ ನಿನ್ನನ್ ಬಿಟ್ಟು ಇನ್ಯಾವ ಹೆಣ್ಣನ್ನು ಕಣ್ಣೆತ್ ಸಹ ನೋಡಿಲ್ಲ. ವಾವ್, ಅದ್ ಹೇಗ್ ಸರ್ ಇಷ್ಟು ಚೆನ್ನಾಗಿ ಸಮರ್ಥಿಸ್ಕೊಳ್ತೀರಾ ನೀವು? ನನ್ನನ್ನೇನು LKG ಮಗು ಅನ್ಕೊಂಡಿದ್ದೀರಾ? ನೀವು ಹೇಳಿರೋ ಸುಳ್ಳನ್ನೆಲ್ಲ ಸತ್ಯ ಅಂತ ನಂಬ್ಕೊಳ್ಳೋದಕ್ಕೆ? ಓ, ನನಗೀಗ ಅರ್ಥ ಆಯ್ತು. ಸಮಾಜದಲ್ಲಿ ನಿಮ್ಗೆ ಏನಾದ್ರೂ ಕೆಟ್ಟ ಹೆಸರು ಬಂದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಈ ನಾಟಕನಾ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ನಾಟಕ. ಕಟ್ಕೊಂಡೋಳು ಅಂತ ನಾನು, ಇಟ್ಕೊಂಡೋಳು ಅಂತ ಆ ಮೀರಾ. ಈ ತರ ನೀನ್ ಮಾತಾಡೋ ಬದಲು ಒಂದು ಚೂರು ವಿಷ ಕೊಟ್ಟು ನನ್ನ ಸಾಯಿಸ್ಬಿಡು. ಹಲೋ ಮಿಸ್ಟರ್, ಕೋರ್ಟ್ ಆವರಣದಲ್ಲೇ ನನ್ನ ಕ್ಲೈಂಟ್ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಮಾಡ್ತಿದ್ದೀರಿ ಅಂದ ಮೇಲೆ ಮನೇಲಿ ಸುಮ್ಮನೆ ಇರ್ತೀರಾ? ಹೊಡೆದು ಬಡ್ದು ಹಿಂಸೆ ಕೊಟ್ಟಿರ್ತೀರಿ ನೀವು. ನಾನು ಇವಳು ಹೊಡೆದಿರೋದು ನೀವು ನೋಡಿದಿರೇನ್ರಿ? ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ನಿಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ಏನಮ್ಮ ನೀನು ಇಷ್ಟೊಂದು ಮೆರೆದಕ್ ಬಿಟ್ಟಿದ್ದೇವ್ ನನ್ನ? ಅಯ್ಯೋ ಸರ್, ಇದು ಇವ್ರದು ಆ ಮೀರದು ಪ್ರಣಯ ಪ್ರಸಂಗದ ಕಥೆ. ಹೇಳಿದ್ರೆ ಒಪ್ಕೊಳ್ಳೋದಕ್ಕೆ ತಯಾರೇ ಇಲ್ಲ.